ಎಂಬ್ರಾಯ್ಡ್ರಿ ಬ್ಲೌಸ್ಗೆ ಪೈಪಿಂಗನ್ನು ಹೇಳ್ಕೊಡ್ತಿದ್ದೀನಿ. ಈ ಥರ ನಾವು ಪೈಪಿಂಗ್ನ ಯಾವ ರೀತಿ ಮಾಡಬೇಕು, ಅದನ್ನು ರೆಡಿ ಹೆಂಗೆ ಮಾಡ್ಕೋಬೇಕಂತ ಹೇಳಿ ನಾನು ಲಾಸ್ಟ್ ಒಂದು ವಿಡಿಯೋ ಒಳಗೆ ಹೇಳ್ಕೊಟ್ಟೆ ನಿಮ್ಗೆ. ಈಗ ನಾನು ಫುಲ್ ಫ್ರಂಟ್ ಮತ್ತು ಬ್ಯಾಕು ಹಿಂಗೆ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದು ಪೈಪಿಂಗ್ ಕೊಟ್ಟ ಮೇಲೆ ನಾವು ಯಾವ ರೀತಿ ಪಟ್ಟಿನ ಅಟ್ಯಾಚ್ ಮಾಡ್ಬೇಕು ಅನ್ನೋದನ್ನು ಇವತ್ತು ಈ ಒಂದು ವಿಡಿಯೋ ಒಳಗೆ ತಿಳಿಸ್ಕೊಡ್ತೀನಿ ನಿಮ್ಗೆ. ಎಂಬ್ರಾಯ್ಡ್ರಿ ಬ್ಲೌಸ್ ಒಳಗೆ ಪೈಪಿಂಗ್ ಕೊಡೋದ್ರಿಂದ ನೀಟ್ ಫಿನಿಶಿಂಗ್ ಕಾಣಿಸ್ತದೆ. ಈಗ ನಾವು ಕ್ರಾಸ್ ಪಟ್ಟಿ ಯಾವ ರೀತಿ ಪೈಪಿಂಗಿಗೆ ಮತ್ತು ಹೆಮ್ಮಿಂಗಿಗೆ ಪಟ್ಟಿ ಹಚ್ಚಲಿಕ್ಕೆ ತೊಗೋತೀವಲ್ಲ ಅದೇ ರೀತಿಯೇ ಕ್ರಾಸ್ ಪಟ್ಟಿ ಮಾಡಿಕೊಂಡು ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ನಾನು ಈ ರೀತಿ ಪಟ್ಟಿನ ರೆಡಿ ಮಾಡಿಕೊಂಡು ಈಗ ಅದನ್ನು ಪೈಪಿಂಗ್ ಮೇಲೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ನಾಚುಗಳನ್ನ ಹಾಕ್ಕೊಳ್ರೆ ಟರ್ನಿಂಗ್ ಎಲ್ಲಿ ಬರ್ತದಲ್ಲ ಅಲ್ಲಿ ನಾಚುಗಳನ್ನ ಹಾಕೋದು ಮಾತ್ರ ತಪ್ಪಿಸೋದಕ್ಕೆ ಹೋಗಬೇಡ. ಅವಾಗ ಏನಾಗುತ್ತೆ, ನಾಚನ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಟರ್ನಿಂಗ್ ಭಾಳ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ. ಈಗ ನೋಡಿರಿ, ಇಲ್ಲಿ ಕರೆಕ್ಟಾಗಿ ಈ ಪಟ್ಟಿ ಏನದಲ್ಲ, ಪಟ್ಟಿ ಅರ್ಧ ಇಂಚಿಗೆ ಮಾಡಿಕೊಂಡ್ರೆ ಅರ್ಧ ಇಂಚಿಗೆ ಬರಬೇಕು. ಇನ್ನು ಅದ್ರ ಮೇಲೆ ಒಂದು ಟರ್ನ್ ಮಾಡಿಕೊಂಡು ಪ್ರೆಸ್ ಮಾಡ್ತಾ 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 ಎಂಡ್ವರೆಗೂ ಸ್ಟಿಚ್ನ ಮಾಡ್ಕೊರಿ. ಇದು ಸ್ಟಿಚಿಂಗ್ ಯಾರಿಗೆಲ್ಲ ಬರುತ್ತೆ, ಬಟ್ ಪೈಪಿಂಗು ಯಾವ ರೀತಿ ಕೊಡೋದು ಮತ್ತು ಎಂಬ್ರಾಯ್ಡ್ರಿ ಬ್ಲೌಸ್ಗಳಿಗೆ ಯಾವ ರೀತಿ ನಾವು ಫಿನಿಶಿಂಗ್ ಕೊಡೋದು ಅಂತ ಕೇಳಿದರು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಹಾಕೀನಿ. ಎಸ್, ಹಿಂಗೆ ನೋಡಿರಿ ಎಷ್ಟು ಚಂದ ಫಿನಿಶಿಂಗ್ ಕಾಣಿಸ್ತದೆ. ನೀವು ಏನು ಮಾಡಿಬಿಡ್ತಾರಂದ್ರೆ ಒಂದೊಂದು ಸಲ ನಾನು ನೋಡೀನಿ, ಒಂದು ಪೈಪಿಂಗನ್ನು ಕೊಟ್ಕೊಂಡು ಉಲ್ಟಾ ಮಾಡಿ ಸ್ಟಿಚ್ಚನ್ನ ಮಾಡ್ತಿರ್ತಾರೆ. ಬಟ್ ಏನಾಗ್ತದೆ ಅಂದ್ರೆ ನಮ್ಗೆ ಶೋಲ್ಡರ್ಲಿ ಲೂಸಿಂಗ್ ಬರ್ತದೆ ಹಂಗೆ ಮಾಡೋದ್ರಿಂದ. ನಾನು ಹೇಳಿದ್ದೆ ನಿಮ್ಗೆ ಮೊನ್ನೆ, ಈ ರೀತಿ ಪಟ್ಟಿ ಕೊಟ್ಟು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ಶೋಲ್ಡರ್ಲಿ ಲೂಸಿಂಗ್ ಬರಲ್ಲ, ಶೋಲ್ಡರ್ ಡೌನ್ ಆಗಲ್ಲ. ಇದು ನೀವು ಹೆಚ್ಚಾಗಿ ಈಗ ನೀವು ಪೈಪಿಂಗ್ ಕೊಡ್ತಿದ್ದೀರಿ ಅಂತಂದ್ರೂ ಕೂಡ ಈ ಪಟ್ಟಿನ ಹಚ್ಬೋದು, ಅಥವಾ ನಾವು ಪೈಪಿಂಗ್ ಕೊಡದೇನೋ ಈ ಥರ ಪಟ್ಟಿಗಳನ್ನ ಹಚ್ಚಿ ನೀವು ಹೆಮ್ಮಿಂಗ್ಗಳನ್ನ ಮಾಡ್ಕೋಬೋದು. ಈಗ ನೋಡಿರಿ, ಎಂಬ್ರಾಯ್ಡ್ರಿ ಬ್ಲೌಸ್ ನಾವು ಹಂಗೆ ಹಿಂಗೆ ಒಂದು ಸ್ಟಿಚ್ ಮಾಡಿಕೊಟ್ವಿ ಅಂದರೆ ಚಲೋ ಅನ್ಸಂಗಿಲ್ಲ, ಫಿನಿಶಿಂಗು ಸರಿ ಇರೋಂಗಿಲ್ಲ. ಫಿನಿಶಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈಗ ಇದನ್ನ ಟರ್ನ್ ಮಾಡಿಕೊಂಡು ಪೈಪಿಂಗ್ ಮತ್ತೆ ಸ್ಟಿಚ್ ಬರಬೇಕು. ಬಟ್ಟೆ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ಚು ಬೀಳಬಾರ್ದು. ಎಸ್, ಹೀಗೆ ಕೊನೆವರೆಗೂ ಸ್ವಲ್ಪ ಹುಷಾರಾಗಿ ಎಂಡ್ವರೆಗೂ ನೀವು ಪೈಪಿಂಗ್ ಮಧ್ಯ ಅಂದರೆ ಬಟ್ಟೆ ಮಿಡಲಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕ್ತಾ ಹೋಗಬೇಕು. ಈ ವಿಡಿಯೋ ಬಿಗಿನರ್ಸ್ಗೂ ಕೂಡ ಹೆಲ್ಪ್ ಆಗ್ತದೆ. ಯಾರಿಗೆಲ್ಲ ನಮಗೆ ಎಂಬ್ರಾಯ್ಡ್ರಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತೀವಿ ಬಟ್ ಹಾಗೆ ಉಲ್ಟಾ ಮಾಡಿ ಸ್ಟಿಚ್ ಮಾಡಿ ಭಾಳ ಜನ ನೋಡಿಬಿಟ್ಟಿದ್ದೀನಿ ನಾನು. ಆ ರೀತಿ ಮಾಡಿ ಕೊಡ್ಲಿಕ್ಕೆ ಹೋಗಬೇಡ್ರಿ. ಪೈಪಿಂಗ್ ಇಲ್ಲದೆ ಇದ್ದರೂ ಕೂಡ ಹಿಂಗೆ ನೀವು ಪಟ್ಟಿ ಹಚ್ಚಿ ಟರ್ನ್ ಮಾಡಿ ಕೊಡೋದ್ರಿಂದ ನಿಮಗೆ ಲೂಸಿಂಗ್ ಬರಲ್ಲ, ಆಮೇಲೆ ಶೋಲ್ಡರ್ ಡೌನ್ ಆಗಲ್ಲ. ಓಕೆ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಲ್ಲ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಬಟ್ ಇನ್ನೂ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡ್ರಿ. ನೋಡಿರಿ, ಸ್ವಲ್ಪ ನಿಮ್ಗೆ ಇದನ್ನು ಫೂಟ್ ಕರೆಕ್ಟಾಗಿ ನಿಮಗೆ ಬ್ಯಾಲೆನ್ಸ್ ಬರಬೇಕಷ್ಟೆ. ಅದು ಬ್ಯಾಲೆನ್ಸ್ ಬಂತಂದ್ರೆ ನೀವು ಸರಿಯಾಗಿ ಕರೆಕ್ಟಾಗಿ ಎಂಡ್ವರೆಗೂ ನೀಟಾಗಿ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಎಸ್, ನೋಡಿರಿ, ಎಂಬ್ರಾಯ್ಡ್ರಿ ಬ್ಲೌಸಿಗೆ ಎಷ್ಟು ಹೈಲೈಟ್ ಅನ್ನಿಸ್ತದೆ ಅಂದ್ರೆ, ಇದು ಬಾರ್ಡರ್ ಯಾವ ಥರ ಇರ್ತದಲ್ಲ ಆ ಥರ ಈ ಒಂದು ಬಟ್ಟೆಗಳು ನಿಮ್ಗೆ ಮಾರ್ಕೆಟ್ ಒಳಗೆ ಕಟ್ ಪೀಸ್ ಸೆಂಟ್ರ್ ಒಳಗೆ ಸಿಗ್ತಾವೆ. ಶೈನಿಂಗ್ ಬಟ್ಟೆಗಳು ಯಾವ ಸಿಲ್ವರ್ ಕಲರ್ ಸಿಗ್ತಾವೆ, ಗೋಲ್ಡ್ ಒಳಗೆ ಸಿಕ್ಕಾಪಟ್ಟೆ ನಿಮ್ಗೆ ಮತ್ತು ಕಲರ್ ಸಿಗ್ತಾವೆ. ಪ್ರತಿಯೊಬ್ಬ ಒಂದು ಬುಟಿಕ್ಗಳನ್ನೂ ಈ ಒಂದು ಪೈಪಿಂಗ್ಗಳನ್ನ ಮಾಡೇ ಕೊಡ್ತಾರೆ ನಿಮಗೆ. ಯಾಕಂದ್ರೆ ನೀಟ್ ಫಿನಿಶಿಂಗ್ ಇರ್ತದೆ, ಹಾಗಾಗಿ ಅವ್ರ ಕಡೆ ಕಿರಿಕಿರಿ ಅನ್ನೋದು ಬರೋಂಗೇ ಇಲ್ಲ. ಈಗ ನಾನೇನು ಮಾಡ್ತೀನಿ, ಇದನ್ನು ಇಲ್ಲಿ ಸ್ಟಿಚ್ನ ಮಾಡ್ಕೊಳ್ತೀನಿ. ನಂತರ ನೀವೇನು ಮಾಡ್ಬೋದು, ಇಲ್ಲಿ ಕೈ ಹೊಲಿಗೆ ಅಂದರೆ ಹೆಮ್ಮಿಂಗ್ನ ಮಾಡಿಕೊಂಡು ನೀವು ಇದನ್ನ ಲಾಕ್ ಮಾಡಿ ಕೊಡ್ಬೋದು. ನೋಡಿ, ಡಿಫ್ರೆನ್ಸ್ ನೀವೇ ನೋಡ್ತಿದ್ದೀರಲ್ಲ. ನೀವು ಸುಮ್ಮನೆ ಹಾಗೆ ಟರ್ನ್ ಮಾಡಿ ಹೊಲಿಯೋದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಅದ. ಇವತ್ತು ನಾನು ಎಂಬ್ರಾಯ್ಡ್ರಿ ಬ್ಲೌಸಿಗೆ ಈ ಒಂದು ಪಟ್ಟಿನ ಹೆಂಗೆ ಕೊಡಬೇಕು ಮತ್ತು ಪೈಪಿಂಗ್ಗಳನ್ನ ಹೆಂಗೆ ಕ್ಲೋಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಬರೀ ಸಿಂಪಲ್ ಬ್ಲೌಸ್ಗಳಿಗೆ ಬರೀ ಪಟ್ಟಿನ ಕೊಟ್ಟು ಯಾವ ರೀತಿ ಟರ್ನ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ನೋಡಿರಿ, ಎಷ್ಟು ಚಂದ ಫಿನಿಶಿಂಗ್ ಜೊತೆ ಈ ಒಂದು ಬ್ಲೌಸ್ ಇವತ್ತು ರೆಡಿ ಆಯಿತು. ಸೊ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಕಂಪ್ಲೀಟ್ ಬ್ಲೌಸ್ ಆದಮೇಲೆ ರೆಡಿ ಆದಮೇಲೆ ಹಿಂಗಿದೆ ಬ್ಲೌಸು.